ಸ್ನೇಹಿತರೆ, ನನ್ನ ಮುಂಭಾಗದಲ್ಲಿ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಈ ರೀತಿ ಕಲ್ಲು ಬಂಡೆಗಳನ್ನು ಏನು ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಇಲ್ಲಿ ಅರಣ್ಯ ಇದೆ ಮತ್ತು ಇಲ್ಲಿ ಕಲ್ಲು ಬಂಡೆಗಳು. ಗೋಪಿನಾಥಂನ ಇಡೀ ಗ್ರಾಮದ ಸುತ್ತಲೂ ಅಪ್ ಟು ಹೊಗೇನಕಲ್ ಫಾಲ್ಸ್ವರೆಗೂ ಇದೇ ರೀತಿ ಎಲ್ಲ ಇರುತ್ತೆ. ಈ ಕಡೆ ಭಾಗದಲ್ಲಿ ಈ ಬ್ಯಾಕ್ ವಾಟ್ರ್ ಬಂದು ಇಲ್ಲಿ ಸ್ಟೋರೇಜ್ ಆಗುತ್ತೆ. ಇಲ್ಲಿ ಕಾಡಿನ ಒಳಗೆ ಎಂಟ್ರಿ ಇರೋದಿಲ್ಲ. ಕಾಡಿನ ಒಳಗೆ ಎಂಟ್ರಾಗಬೇಕಾದ್ರೆ ವಿತೌಟ್ ಪರ್ಮಿಷನ್ನು ನಾವು ಕಾಡು ಒಳಗಡೆ ಎಂಟ್ರಾದರೆ ಅದು ಅಪರಾಧ ಆಗುತ್ತೆ, ಅಫೆನ್ಸ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಯಾಕೆ ಈ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಇಲ್ಲಿ ಕೆಲವೊಂದು ದುರ್ಗಮ ಪ್ರದೇಶದಲ್ಲಿ, ಉದಾಹರಣೆಗೆ ನಾನಿದು ಚಿಕ್ಕ ಬಂಡೆಯನ್ನು ತೋರಿಸ್ತಾ ಇದ್ದೀನಿ. ಈ ಬಂಡೆಯಲ್ಲಿ ಫೈರಿಂಗ್ ಮಾಡುವಾಗ ಏನು ಪೊಲೀಸರವರು ಫೈರಿಂಗ್ ಇಲ್ಲಿ ಕೆಳಗಡೆಯಿಂದ, ಅಂದರೆ ಇದನ್ನು ದೊಡ್ಡ ಒಂದು ಬಂಡೆಯಾಗಿ ಕಲ್ಪನೆ ಮಾಡ್ಕೊಳ್ಳಿ. ಫೈರಿಂಗ್ ಮಾಡುವಾಗ ಕೆಳಗಡೆಯಿಂದ ಪೊಲೀಸರು ಫೈರ್ ಮಾಡ್ತಾರೆ ಅಂತಂದರೆ, ವೀರಪ್ಪನವರು ಇಲ್ಲಿಂದ ಈ ಭಾಗದಿಂದ ಗೆರಿಲ್ಲಾ ಯುದ್ಧ ನೀತಿಯನ್ನು ತಂತ್ರವನ್ನು ಅನುಸರಿಸ್ಬಿಟ್ಟು ಇಲ್ಲಿಂದ ಫೈರ್ ಮಾಡ್ತಾರೆ. ನೆಕ್ಸ್ಟ್ ಎಟ್ ದ ಸೇಮ್ ಮೂಮೆಂಟು ಅವರು ಪೊಲೀಸ್ನವರು ಕೆಳಗಡೆಯಿಂದ ಫೈರಿಂಗ್ ಮಾಡಿದಾಗ ಇವರಿಗೆ ತಾಗೋದಿಲ್ಲ. ಈ ಒಂದು ತಂತ್ರಜ್ಞಾನವನ್ನು, ಈ ಒಂದು ಟೆಕ್ನಿಕನ್ನು ವೀರಪ್ಪನು ಯಾವಾಗೂ ಅವನು ತಂತ್ರಗಾರಿಕೆಯನ್ನು ಬಳಸ್ತಿದ್ದ. ಇದರಲ್ಲಿ ಮಿಂಚುಗುಳಿ ಆಪ್ರೇಷನ್ ಅಂತ ಆಗುತ್ತೆ, ಆಮೇಲೆ ಹಾಲೆರಳ್ಳ ಆಪ್ರೇಷನ್ ಅಂತ ಆಗುತ್ತೆ, ಆಮೇಲೆ ಮಲ್ಲಿಗೆ ಹೂ ಆಪ್ರೇಷನ್ ಅಂತೆಲ್ಲ ಆಗುತ್ತೆ. ಮಲ್ಲಿಗೆ ಹೂ ಆಪ್ರೇಷನ್ ಅಂತಂದರೆ ಮುತ್ತು ಲಕ್ಷ್ಮಿಯನ್ನು, ವೀರಪ್ಪನ ಹೆಂಡತಿ ಏನಿದ್ರೆ ಮುತ್ತು ಲಕ್ಷ್ಮಿಯ ಮುಖಾಂತರ ವೀರಪ್ಪನನ್ನು ಹಿಡಿಯೋದಾಗಿರುತ್ತೆ. ಅದಕ್ಕೆ ಮಲ್ಲಿಗೆ ಹೂ ಆಪ್ರೇಷನ್ ಅಂತೇಳಿ ಕರೀತಾರೆ. ಇನ್ನು ಹಾಲೆರಳ್ಳ ಆಪ್ರೇಷನ್ದಲ್ಲಿ ಕೂದಲೆಳೆ ಅಂತರದಲ್ಲಿ ವೀರಪ್ಪನು ಪಾರಾಗ್ತಾನೆ. ಒಂದು ಕೆಲವೇ ಕಿಲೋಮೀಟ್ರ್ಗಳಷ್ಟು ದೂರದಲ್ಲಿ ಇವರೆಲ್ಲ ಪೊಲೀಸ್ ಸಿಬ್ಬಂದಿಗಳೆಲ್ಲ ಕೆಲವೇ ಕಿಲೋಮೀಟ್ರ್ ದೂರಗಳಷ್ಟಲ್ಲಿ ಹೋಗಿರ್ತಾರೆ. ಕಾಡಲ್ಲಿ ತುಂಬ ದೂರ ಹೋಗ್ಬಿಟ್ಟು ದಣಿದು ಅಲ್ಲಿ ಒಂದು ಕಡೆ ಸುಸ್ತಾಗಿ ಕೂತ್ಕೋತಾರೆ.